ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಕ್ರೈಸ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟಲ್ಲಿರುವಂಥ ಸ್ಪೆಸಿಫಿಕ್ ಪೇಪರ್ ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಸಿ ಪ್ರೋಗ್ರಾಮಿಂಗ್ ಸ್ಟಡಿ ಮಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಡಿಸಿಷನ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸನ್ನು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಅವ್ಯಾವು ಇಫ್ ಆ್ಯಂಡ್ ಇಫ್ ಎಲ್ಸ್. ಇವತ್ತು ನಾವು ಅದರ್ ಡಿಸಿಷನ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸನ್ನು ತಿಳ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಸಿ. ಫಸ್ಟ್ ಆಫ್ ಆಲ್, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ವೆನ್ ಆ್ಯನ್ ಇಫ್ ಸ್ಟೇಟ್ಮೆಂಟ್ ಈಸ್ ರಿಟರ್ನ್ ಇನ್ಸೈಡ್ ಅನದರ್ ಇಫ್ ಅಂದರೆ ಒಂದು ಇಫ್ ಸ್ಟೇಟ್ಮೆಂಟು ಅನದರ್ ಇಫ್ ಸ್ಟೇಟ್ಮೆಂಟ್ ಒಳಗಡೆ, ಒಂದು ಇಫ್ ಸ್ಟೇಟ್ಮೆಂಟು ಅನದರ್ ಇಫ್ ಸ್ಟೇಟ್ಮೆಂಟ್ ಒಳಗಡೆ ಯೂಸ್ ಮಾಡಿದರೆ ಅದಕ್ಕೇನಂತಾರೆ, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಈ ಥರ ಕಂಡೀಷನ್ಸ್ ಕೂಡ ಇರಬಹುದು. ಒಂದು ಇಫ್ ಒಳಗಡೆ ಇನ್ನೊಂದು ಇಫ್ ಕಂಡೀಷನ್ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಹಾಗಂದರೆ ಫಸ್ಟ್ ಈ ಇಫ್ ಕಂಡೀಷನ್ ಟ್ರೂ ಇರಬೇಕು, ಫಸ್ಟ್ ಕಂಡೀಷನ್. ಆಮೇಲೆ ಸೆಕೆಂಡ್ ಕಂಡೀಷನ್ ಕೂಡ ಟ್ರೂ ಇದ್ದರೆ ಮಾತ್ರ ಸ್ಟೇಟ್ಮೆಂಟ್ ವಿಲ್ ಎಕ್ಸಿಕ್ಯೂಟ್. ಓಕೆ, ಹಾಗಂದರೆ ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಇಲ್ಲಿ ನೋಡ್ರಿ, ಇಂಟ್ ಮಾರ್ಕ್ಸ್ ಈಕ್ವಲ್ ಟು 60 ಅಂತ ಇದೆ. ಅಂದರೆ ಮಾರ್ಕ್ಸ್ ಒಳಗಡೆ 60 ಅಂತ ಸ್ಟೋರ್ ಮಾಡಿದ್ದಾರೆ. ಅಟೆಂಡೆನ್ಸ್ ಈಸ್ 80, ಅಟೆಂಡೆನ್ಸ್ ಈಕ್ವಲ್ ಟು 80 ಇದೆ. ಈಗ ಇಫ್ ಮಾರ್ಕ್ಸ್ ಗ್ರೇಟರ್ ದೆನ್ 35 ಆ್ಯಂಡ್ ಅದರ ಒಳಗಡೆ ಇಫ್ ಅಟೆಂಡೆನ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 75 ಎಲಿಜಿಬಲ್ ಫಾರ್ ಎಕ್ಸಾಮ್ ಅಂತ ಇದೆ. ಹಂಗಂದರೆ ಇದರದ್ದು ರಿಸಲ್ಟ್ ಏನು ಬರ್ಬೋದು, ಔಟ್ಪುಟ್. ಇಲ್ಲಿ ನೋಡ್ರಿ, ಮಾರ್ಕ್ಸ್ 60 ಇದೆ ಅಂದರೆ 60 ಗ್ರೇಟರ್ ದೆನ್ 35, ಗ್ರೇಟರ್ ದೆನ್ ಈಕ್ವಲ್ ಟು 35 ಎಸ್. ಆಮೇಲೆ ಅಟೆಂಡೆನ್ಸ್ ಎಷ್ಟಿದೆ, 80. ಎಸ್ ಇದ್ದರೆ ಮಾತ್ರ ಒಳಗಡೆ ಎಂಟ್ರಿ ಆಗುತ್ತೆ, ಅದರ್ವೈಸ್ ಇಟ್ ವಿಲ್ ನಾಟ್ ಎಂಟರ್. ಅಂದರೆ 60 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35 ಎಸ್ ಅಂದರೆ ಒಳಗಡೆ ಎಂಟ್ರಿ ಆಯಿತು. ನೆಕ್ಸ್ಟ್ ಇಫ್ ಸ್ಟೇಟ್ಮೆಂಟ್, ಈಗ ಕಂಡೀಷನ್ ಚೆಕ್ ಆಗುತ್ತೆ. ಇಫ್ ಅಟೆಂಡೆನ್ಸ್ ಎಷ್ಟಿದೆ, 80 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 75 ಎಸ್. ಎರಡು ಇಫ್ ಕಂಡೀಷನ್ ಟ್ರೂ ಇದ್ದಾವೆ ಅಂದರೆ ಆನ್ಸರ್ ಏನು ಬರುತ್ತೆ, ಎಲಿಜಿಬಲ್ ಫಾರ್ ಎಕ್ಸಾಮ್. ಓಕೆ, ಎಲಿಜಿಬಲ್ ಫಾರ್ ಎಕ್ಸಾಮ್. ಸಿ ಇಫ್ ದ ಔಟರ್ ಕಂಡೀಷನ್ ಈಸ್ ಫಾಲ್ಸ್ ಅಂದರೆ ಮೇಲೆ ಫಸ್ಟ್ ಕಂಡೀಷನ್ ಇದೆಯಲ್ಲ ಇದೇ ಫಾಲ್ಸ್ ಇದ್ದರೆ ಇಟ್ ವಿಲ್ ನಾಟ್ ಎಂಟರ್ ಇನ್ಸೈಡ್. ಇಟ್ ಈಸ್ ಲೈಕ್ ಮೇನ್ ಗೇಟ್. ಈ ಮೇನ್ ಗೇಟನೇ ಎಕ್ಸಿಕ್ಯೂಟ್ ಆಗಲಿಲ್ಲ ಅಂದರೆ ಇದು ಒಳಗಡೆ ಎಂಟ್ರಿ ಆಗೋದಿಲ್ಲ. ಓಕೆ, ಹಾಗಂದರೆ ನೆಸ್ಟೆಡ್ ಇಫ್ ಎಲ್ಸ್ ಅಂದರೆ ಏನು ಅಂತ ಕೂಡ ಇಲ್ಲಿ ನೋಡೋಣ. ಅಂದರೆ ಏನು, ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ಇದೆ. ಇಫ್ ಮಾರ್ಕ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 35, ಇಫ್ ಅಟೆಂಡೆನ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು 75 ಎಲಿಜಿಬಲ್, ಅದರ್ವೈಸ್ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಇದೆ. ಈ ಎಲ್ಸ್ ಏನಿದೆ ಅಲ್ಲ, ಇದು ಈ ಒಳಗಡೆ ಇರೋ ಇಫ್ ಕಂಡೀಷನ್ಗೆ, ಈ ಒಳಗಡೆ ಇರೋ ಇಫ್ ಕಂಡೀಷನ್ದು ಎಲ್ಸ್ ಪಾರ್ಟ್ ಇದೆ ಇಲ್ಲಿ. ಈ ಎಲ್ಸ್ ಪಾರ್ಟ್ ಏನಿದೆ, ಮೇನ್ ಇಫ್ ಕಂಡೀಷನ್ದು ಎಲ್ಸ್ ಪಾರ್ಟ್ ಇದೆ. ಲೆಟ್ ಅಸ್ ಸಿ. ಈಗ ಹಂಗಂದ್ರೆ ಇಫ್ ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 35, ಅಟೆಂಡೆನ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 75 ಇದ್ದರೆ ಎಲಿಜಿಬಲ್. ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 35 ಇದ್ದು ಅಟೆಂಡೆನ್ಸ್ ಗ್ರೇಟರ್ ದ್ಯಾನ್ 35 75 ಇರಲಿಲ್ಲ ಅಂದರೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಬರುತ್ತೆ. ಇಫ್ ಮಾರ್ಕ್ಸೇ ಗ್ರೇಟರ್ ದ್ಯಾನ್ ಈಕ್ವಲ್ ಟು 35 ಇರಲಿಲ್ಲ ಅಂದರೆ ಆನ್ಸರ್ ಈಸ್ ಫೇಲ್ಡ್. ಇಲ್ಲಿ ಸಮ್ ಕಂಡೀಷನ್ಸ್ ಇಲ್ಲಿದಾವೆ, ನೋಡ್ಕೋಬೋದು ನೀವು. ಮಾರ್ಕ್ಸ್ ಲೆಸ್ ದ್ಯಾನ್ 35 ಇದ್ದರೆ ಡೆಫಿನೆಟ್ಲಿ ಇಟ್ ಶೋಸ್ ಫೇಲ್ ಅಂತ ತೋರಿಸ್ಬಿಡುತ್ತೆ. ಯಾಕಂದರೆ ಮೇನ್ ಗೇಟ್ಗೆ ನೆಕ್ಸ್ಟ್ ಎಲ್ಸ್ ಪಾರ್ಟ್ ಇದೆ, ಅದು ಫೇಲ್ ಅಂತ ತೋರಿಸುತ್ತೆ. ಬಿಕಾಸ್ ಒಳಗಡೆ ಎಂಟ್ರಿ ಆಗಲೇ ಇಲ್ಲ, ಅದರದ್ದು ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಇಫ್ ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 35 ಟ್ರೂ ಅಂದರೆ ಒಳಗಡೆ ಎಂಟ್ರಿ ಆಯ್ತಾ. ಇಫ್ ಅಟೆಂಡೆನ್ಸು ಗ್ರೇಟರ್ ದ್ಯಾನ್ ಈಕ್ವಲ್ ಟು 75 ಅವಾಗೂ ಒಳಗಡೆ ಎಂಟ್ರಿ ಆಯಿತು, ಅವಾಗ ಏನು ಪ್ರಿಂಟ್ ಆಗುತ್ತೆ, ಎಲಿಜಿಬಲ್. ಇಲ್ಲಿದೆ ನೋಡ್ರಿ ಈ ಕಂಡೀಷನ್, ಕರೆಕ್ಟ್. ಈಗ ಇಫ್ ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 35 ಬಟ್ ಅಟೆಂಡೆನ್ಸ್ ಈಸ್ ನಾಟ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 75 ಅವಾಗ ಏನಾಗುತ್ತೆ, ಇದರದ್ದು ಎಲ್ಸ್ ಪಾರ್ಟ್ ಏನಿದೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಪ್ರಿಂಟ್ ಆಗುತ್ತೆ. ಒಂದು ಇಫ್ ಒಳಗಡೆ ಇನ್ನೊಂದು ಇಫ್ ಎರಡು ಟ್ರೂ ಇದ್ದರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಒಂದು ಇಫು ಒಳಗಡೆ ಒನ್ ಇಫ್ ಟ್ರೂ ಇತ್ತು, ಒಳಗಡೆ ಇಫ್ ಫಾಲ್ಸ್ ಇತ್ತಂದರೆ ಇದರದ್ದು ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಮೇನ್ ಇಫ್ನೇ ಫಾಲ್ಸ್ ಇದ್ದರೆ ಅದರದ್ದೇ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಗಾಟ್ ಇಟ್? ನೆಸ್ಟೆಡ್ ಇಫ್ ಎಲ್ಸ್. ದೆನ್
ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡ್ರಿ. ಇಫ್ ಎ ಗ್ರೇಟರ್ ದೆನ್ 0, ಇಫ್ ಬಿ ಗ್ರೇಟರ್ ದೆನ್ 0, ಪ್ರಿಂಟ್ ಎ, ಎಲ್ಸ್ ಪ್ರಿಂಟ್ ಬಿ. ಇಲ್ಲಿ ಏನು ಕ್ವಶನ್ ಇದೆ ಅಂದರೆ ವಿಚ್ ಇಫ್ ಡಸ್ ದ ಎಲ್ಸ್ ಬಿಲಾಂಗ್ ಟು. ಈ ಎಲ್ಸ್ ಅನ್ನೋದು ಈ ಇಫಿಗೆ ಬಿಲಾಂಗ್ ಆಗುತ್ತೋ ಇನ್ನು ಈ ಇಫಿಗೆ ಬಿಲಾಂಗ್ ಆಗುತ್ತೋ, ದಿಸ್ ಈಸ್ ದ ಕನ್ಫ್ಯೂಷನ್. ಯಾಕಂದರೆ ಇಲ್ಲಿ ಬ್ರ್ಯಾಕೆಟ್ಸ್ ಇಲ್ಲ. ಓಕೆ, ಹಾಗಂದ್ರೆ ಈ ಎಲ್ಸು ಈ ಇಫಿಗೆ ಬಿಲಾಂಗ್ ಆಗುತ್ತೋ ಈ ಇಫಿಗೆ ಬಿಲಾಂಗ್ ಆಗುತ್ತೋ ಅಂದರೆ ಈ ಎಲ್ಸ್ ಏನಿದೆ ನಿಯರೆಸ್ಟ್ ಇಫ್ ಯಾವುದಿದೆಯೋ ಅದಕ್ಕೆ ಬಿಲಾಂಗ್ ಆಗುತ್ತೆ. ನಿಯರೆಸ್ಟ್ ಇಫ್ ಯಾವುದಿದೆ, ಈ ಇಫ್ ಬಿ ಗ್ರೇಟರ್ ದೆನ್ 0 ಇದೆಯಲ್ಲ ಇದಕ್ಕೆ ಬಿಲಾಂಗ್ ಆಗುತ್ತೆ. ಓಕೆ, ಇದು ಗೊತ್ತಿರಬೇಕು. ದೆನ್ ಎಲ್ಸಿಫ್ ಲ್ಯಾಡರ್ ಅನ್ನೋದು ಕೂಡ ಇನ್ನೊಂದು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್. ಯಾಕೆ ಬೇಕು ಎಲ್ಸಿಫ್ ಲ್ಯಾಡರ್ ಯಾವಾಗ ಯೂಸ್ ಮಾಡ್ತಾರೆ? ಸಪೋಸ್ ಯು ವಾಂಟ್ ಟು ಕ್ಲಾಸಿಫೈ ಮಾರ್ಕ್ಸ್. ನೋಡ್ರಿ, 90 to 100 ಇದ್ದರೆ ಎ ಗ್ರೇಡ್, 75 to 89 ಇದ್ದರೆ ಬಿ ಗ್ರೇಡ್, 60 to 74 ಇದ್ದರೆ ಸಿ ಗ್ರೇಡ್, 35 to 59 ಇದ್ದರೆ ಡಿ ಗ್ರೇಡ್, ಬಿಲೋ 35 ಇದ್ದರೆ ಫೇಲ್. ಇಂಥ ಸಿಚುವೇಶನ್ ಇದ್ದು ಅಂದರೆ ಆವಾಗ ಡೋಂಟ್ ಯೂಸ್ ನೆಸ್ಟೆಡ್ ಇಫ್. ಇದರ ಬದಲಾಗಿ ಏನು ಯೂಸ್ ಮಾಡಬೇಕು? ಎಲ್ಸಿಫ್ ಲ್ಯಾಡರ್ ಯೂಸ್ ಮಾಡಬೇಕು. ಎಲ್ಸಿಫ್ ಲ್ಯಾಡರ್ ಅಂದ್ರೇನು? ಲೆಟ್ ಅಸ್ ಸಿ. Else-if ladder is used when multiple conditions need to be checked sequentially, one by one. Sequentially ಅಂದ್ರೇನು? ಒನ್ ಬೈ ಒನ್. ಭಾಳಷ್ಟು ಕಂಡೀಷನ್ಗಳು ಚೆಕ್ ಮಾಡಿ ಒಂದೇ ಆನ್ಸರ್ ಪಡ್ಕೊಳ್ಳೋರಿದ್ರೆ ಅಂದರೆ ಇಟ್ ಈಸ್ ಲೈಕ್ ಮಲ್ಟಿವೇ ಬ್ರ್ಯಾಂಚಿಂಗ್. ಇದಕ್ಕೇನಂತಾರೆ? ಮಲ್ಟಿವೇ ಬ್ರ್ಯಾಂಚಿಂಗ್ ಅಂತ ಕರೀತಾರೆ. ಇಫ್ ಸ್ಟೇಟ್ಮೆಂಟ್ ಈಸ್ single way, one way. Else if statement is if else statement is two-way branching. Else if ladder is multi-way branching. ಅಂದರೆ ಔಟ್ ಆಫ್ ಮೆನಿ ಆಪ್ಷನ್ಸ್ ಯು ಆರ್ ಸೆಲೆಕ್ಟಿಂಗ್ ಒನ್ ಆಪ್ಷನ್. ಅದನ್ನು ಹೆಂಗೆ ಬರೀತಾರೆ ನೋಡ್ರಿ. ಇಫ್ ಕಂಡೀಷನ್ ಒನ್ ಈಸ್ ಟ್ರೂ, ಸ್ಟೇಟ್ಮೆಂಟ್ ಒನ್ ವಿಲ್ ಎಕ್ಸಿಕ್ಯೂಟ್. ಇಫ್ ಕಂಡೀಷನ್ 1 ಫಾಲ್ಸ್ ಇದ್ದರೆ ನೆಕ್ಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ. ಅದು ಟ್ರೂ ಇದ್ದರೆ ಸ್ಟೇಟ್ಮೆಂಟ್ 2 ವಿಲ್ ಎಕ್ಸಿಕ್ಯೂಟ್. ಇದು ಫಾಲ್ಸ್ ಇದ್ದರೆ ನೆಕ್ಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ. ಇದು ಟ್ರೂ ಇದ್ದರೆ ಸ್ಟೇಟ್ಮೆಂಟ್ 3 ವಿಲ್ ಎಕ್ಸಿಕ್ಯೂಟ್. ಇವ್ಯಾವು ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಫೈನಲಿ ಎಲ್ಸ್ ಪಾರ್ಟ್ ವಿಲ್ ಎಕ್ಸಿಕ್ಯೂಟ್. ಓಕೆ, ಎಲ್ಸ್ ಇಫ್ ಅಂದರೆ ದೇರ್ ಆರ್ ಮೋರ್ ಕಂಡೀಷನ್ಸ್. ಇಷ್ಟೆಲ್ಲ ಕಂಡೀಷನ್ ಒಳಗಡೆ ಒಂದೇ ಕಂಡೀಷನ್ ಟ್ರೂ ಇತ್ತು, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಲ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗೋದಿಲ್ಲ. ಅದರ ಅರ್ಥ ಏನು? ಔಟ್ ಆಫ್ ಮೆನಿ ಆಪ್ಷನ್ಸ್ ಯು ಆರ್ ಸೆಲೆಕ್ಟಿಂಗ್ ಓನ್ಲಿ ಒನ್ ಆಪ್ಷನ್. ಒಂದು ಎಕ್ಸಾಂಪಲ್ ನೋಡ್ರಿ, ಏನು ಬರುತ್ತೆ ಇಲ್ಲಿ. ಮಾರ್ಕ್ಸ್ ಎಷ್ಟಿದೆ? 82 ಅಂತ ಇದೆ. ಓಕೆ, ಈಗ ಚೆಕ್ ಮಾಡ್ರಿ. ಇಫ್ 82 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90, ಈಸ್ ಇಟ್ ಟ್ರೂ? ಫಾಲ್ಸ್ ಅಂದರೆ ನೆಕ್ಸ್ಟ್ ಕಂಡೀಷನ್ ಚೆಕ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಎಲ್ಸ್ ಪಾರ್ಟ್. ಎಲ್ಸ್ ಇಫ್ ಮತ್ತೆ ಚೆಕ್ ಮಾಡ್ರಿ. 82 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 75, ಎಸ್ ಅಂದರೆ ಎ ಪ್ರಿಂಟ್ ಆಗಿಬಿಡುತ್ತೆ. ಇಟ್ ವಿಲ್ ನಾಟ್ ಚೆಕ್ ಅದರ್ಸ್. ಕರೆಕ್ಟ್. ಒಂದು ಕಂಡೀಷನ್ ಟ್ರೂ ಆದರೂ ಮುಗೀತು, ಇಟ್ ವಿಲ್ ಎಕ್ಸಿಕ್ಯೂಟ್. ಇಟ್ ವಿಲ್ ನಾಟ್ ಚೆಕ್ ಅದರ್ಸ್ ಅಂದರೆ ಔಟ್ ಆಫ್ ಮೆನಿ ಆಪ್ಷನ್ಸ್ ಯು ಆರ್ ಸೆಲೆಕ್ಟಿಂಗ್ ಓನ್ಲಿ ಒನ್ ಆಪ್ಷನ್. ಇದಕ್ಕೇನಂತಾರೆ? ಎಲ್ಸಿಫ್ ಲ್ಯಾಡರ್. ಓಕೆ, ಇಲ್ಲಿ ಮಲ್ಟಿಪಲ್ ಕಂಡೀಷನ್ಸನ್ನು ಚೆಕ್ ಮಾಡಿ ಸಿಕ್ವೆನ್ಷಿಯಲಿ ಅಂದರೆ ಒನ್ ಬೈ ಒನ್ ಚೆಕ್ ಮಾಡಿ ಯು ಆರ್ ಗೆಟ್ಟಿಂಗ್ ಥ್ರೂ ದ ರಿಸಲ್ಟ್ಸ್. ಇಲ್ಲಿ ನೋಡ್ರಿ, ಅಂದರೆ ಆನ್ಸರ್ ಎ ಅಂತ ನಾವು ಹೇಳಿದ್ವಿ. ಒನ್ಸ್ ಒನ್ ಕಂಡೀಷನ್ ಇನ್ ಆನ್ ಎಲ್ಸಿಫ್ ಲ್ಯಾಡರ್ ಬಿಕಮ್ಸ್ ಟ್ರೂ, ಇಟ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ಸ್ ಆ್ಯಂಡ್ ದ ರಿಮೈನಿಂಗ್ ಕಂಡೀಷನ್ಸ್ ಆರ್ ಸ್ಕಿಪ್ಡ್. ಅಂದರೆ ಒಂದು ಯಾವುದೇ ಕಂಡೀಷನ್ ಟ್ರೂ ಆದರೆ ಮುಗೀತು, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಉಳ್ಕಿದ್ದು ಎಲ್ಲ ಏನಾಗಿಬಿಡ್ತವೆ? ಸ್ಕಿಪ್ ಆಗಿಬಿಡುತ್ತೆ. ಕರೆಕ್ಟ್. ಹಾಗಂದರೆ ಎಲ್ಸಿಫ್ ಲ್ಯಾಡರ್ಗೆ ಮಲ್ಟಿಪಲ್ ಇಫ್ಗೆ ಏನು ಡಿಫರೆನ್ಸ್ ಅನ್ನೋದನ್ನು ಇಲ್ಲಿ ನೋಡಬೇಕು. ಮಲ್ಟಿಪಲ್ ಇಫ್ ಅಂದ್ರೇನು? ಲಾಸ್ಟ್ ವಿಡಿಯೋನಲ್ಲಿ ಇಫ್ ಕಂಡೀಷನ್ ಸ್ಟಡಿ ಮಾಡಿದ್ವಲ್ಲ ಅದು. ಇಲ್ಲಿ ನೋಡ್ರಿ, ಇಫ್ ಮಾರ್ಕ್ಸ್ 35 ಪಾಸ್,
ಇಫ್ ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 60 ಫಸ್ಟ್ ಕ್ಲಾಸ್, ಇಫ್ ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 75 ಡಿಸ್ಟಿಂಕ್ಷನ್. ಅಕಸ್ಮಾತ್ ಇಲ್ಲಿ ಮಾರ್ಕ್ಸ್ ಈಕ್ವಲ್ ಟು 80 ಇತ್ತು ಅಂತ ತಿಳ್ಕೊರಿ, ಅವಾಗ ಎಲ್ಲ ಆನ್ಸರ್ಸು ಡಿಸ್ಪ್ಲೇ ಆಗ್ತವೆ, ಎಲ್ಲ ಪ್ರಿಂಟ್ ಎಫ್ ಪಾಸ್ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್. ಯಾಕಂದರೆ ಇದು ಎಲ್ಸ್ ಇಫ್ ಅಲ್ಲ, ಮಲ್ಟಿಪಲ್ ಇಫ್ ಇದೆ. ಇದು ಕರೆಕ್ಟನೇ. 80 ಗ್ರೇಟರ್ ದ್ಯಾನ್ 35 ಇಸ್ ಆಲ್ಸೋ ಟ್ರೂ, ಅದು ಪಾಸ್ ಅಂತ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಫ್ ಇದೆ, ದೇರ್ ಇಸ್ ನೋ ಎಲ್ಸ್ ಇಫ್, ಜಸ್ಟ್ ಇಫ್. ಮತ್ತೆ 80 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 60 ಅದು ಟ್ರೂನೇ ಆಗುತ್ತೆ, ಫಸ್ಟ್ ಕ್ಲಾಸ್ ಡಿಸ್ಪ್ಲೇ ಆಗುತ್ತೆ. ಮತ್ತೆ 80 ಗ್ರೇಟರ್ ದ್ಯಾನ್ 75 ಅದು ಟ್ರೂನೇ, ಡಿಸ್ಟಿಂಕ್ಷನ್ ಕೂಡ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಮಲ್ಟಿಪಲ್ ಇಫ್ ಯೂಸ್ ಮಾಡಿದರೆ ಎಲ್ಲನೂ ಪ್ರಿಂಟ್ ಆಗ್ತವೆ ಅನ್ನೋದು ನೀವು ತಿಳ್ಕೋಬೇಕು. ಹಿಯರ್ ಆಲ್ 3 ಕಂಡೀಷನ್ಸ್ ಆರ್ ಚೆಕ್ಡ್ ಆ್ಯಂಡ್ ಆಲ್ 3 ಮೆಸೇಜಸ್ ಆರ್ ಡಿಸ್ಪ್ಲೇಡ್. ಅದಕ್ಕೆ ಈ ಟೈಮಲ್ಲಿ ಮಲ್ಟಿಪಲ್ ಇಫ್ ಯೂಸ್ ಮಾಡಬಾರ್ದು. ಓಕೆ, ಇಫ್ ಕಂಡೀಷನ್ ನೀವು ಲಾಸ್ಟ್ ವಿಡಿಯೋನಲ್ಲಿ ಸ್ಟಡಿ ಮಾಡಿದಾರಲ್ಲ ಅದು. ಇಲ್ಲಿ ಎಲ್ಸ್ ಪಾರ್ಟ್ ಇಲ್ಲದೆ ಇರೋದ್ರಿಂದ ಒಂದು ಫೇಲ್ ಆದರೆ ನೆಕ್ಸ್ಟ್ ಚೆಕ್ ಮಾಡೋದು ಈ ಥರ ಇಲ್ಲ, ಎಲ್ಲನೂ ಪ್ರಿಂಟ್ ಆಗಿಬಿಡ್ತವೆ. ಓಕೆ, ಇಲ್ಲಿದೆ ನೋಡ್ರಿ ಕರೆಕ್ಟ್ ವೇ. ಇಫ್ ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 75 ಡಿಸ್ಟಿಂಕ್ಷನ್, ಎಲ್ಸ್ ಇಫ್ ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 60 ಫಸ್ಟ್ ಕ್ಲಾಸ್, ಎಲ್ಸ್ ಇಫ್ ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 35 ಪಾಸ್. ದಿಸ್ ಈಸ್ ದ ಕರೆಕ್ಟ್ ವೇ. ಇಲ್ಲಿ 80 ಅಂತ ನೀವು ಮಾರ್ಕ್ಸ್ ಹಾಕಿ ನೋಡ್ರಿ, ಮೀನ್ಸ್ ಇಫ್ 80 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 75 ಎಸ್ ಅಂದರೆ ಡಿಸ್ಟಿಂಕ್ಷನ್ ಅಂತ ಪ್ರಿಂಟ್ ಆಗುತ್ತೆ. ಇಟ್ ವಿಲ್ ನಾಟ್ ಮೂವ್ ಟು ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್. ಕರೆಕ್ಟ್? ಹಂಗಂದರೆ ಮಲ್ಟಿಪಲ್ ಇಫ್ ಅಂದರೆ ಏನು, ಇಂಡಿಪೆಂಡೆಂಟ್ ಕಂಡೀಷನ್ಸ್ ಇರ್ತಾವಲ್ಲಿ. ಬಟ್ ಎಲ್ಸ್ ಇಫ್ ಲ್ಯಾಡರಲ್ಲಿ ಏನಾಗುತ್ತೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಡಿಸಿಷನ್ ಪಾತ್ ಇರುತ್ತೆ. ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೇನು, ಒಂದು ಎಕ್ಸಿಕ್ಯೂಟ್ ಆದರೆ ಇನ್ನೊಂದು ಆಗೋದಿಲ್ಲ. ಕರೆಕ್ಟ್? ಬಟ್ ಮಲ್ಟಿಪಲ್ ಇಫಲ್ಲಿ ಎಲ್ಲ ಇಂಡಿಪೆಂಡೆಂಟ್ ಇರೋದ್ರಿಂದ ಎಲ್ಲನೂ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತವೆ. ಕರೆಕ್ಟ್? ಲೆಟ್ ಅಸ್ ಸಿ ವೆರಿ ಇಂಪಾರ್ಟೆಂಟ್ ಅಗೇನ್ ಡಿಸಿಷನ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಅದ್ಯಾವುದು? ಸ್ವಿಚ್ ಸ್ಟೇಟ್ಮೆಂಟ್. ಹೆಸರಲ್ಲೇ ಗೊತ್ತಾಗುತ್ತೆ. ಸ್ವಿಚ್ ಸ್ಟೇಟ್ಮೆಂಟ್ ಅಂದರೆ ಔಟ್ ಆಫ್ ಮೆನಿ ಆಪ್ಷನ್ಸ್ ಅಗೇನ್ ಯು ಆರ್ ಸೆಲೆಕ್ಟಿಂಗ್ ಓನ್ಲಿ ಒನ್ ಆಪ್ಷನ್. ಸ್ವಿಚ್ ಬೋರ್ಡಲ್ಲಿ ಭಾಳಷ್ಟು ಸ್ವಿಚಸ್ ಇರ್ತಾವಲ್ಲ, ಅದರಲ್ಲಿ ಒಂದು ಸ್ವಿಚ್ ನಾನು ಸೆಲೆಕ್ಟ್ ಮಾಡ್ತೀನಿ. ಅದೇ ಥರ ಇದು. ದ ಸ್ವಿಚ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಸೆಲೆಕ್ಟ್ ಒನ್ ಸ್ಟೇಟ್ಮೆಂಟ್ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಫ್ರಾಮ್ ಮಲ್ಟಿಪಲ್ ಅಲ್ಟರ್ನೇಟಿವ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಐ ವಾಂಟ್ ಟು ಪ್ರಿಂಟ್ ಡೇ, ಟುಡೇಸ್ ಡೇ. ಇವತ್ತಿನ ಡೇ ಎಲ್ಲ ಅಂತೂ ಇರೋದಿಲ್ಲ. ಅಥವಾ 1 ಅಂದರೆ ಯಾವುದು, 2 ಅಂದರೆ ಯಾವುದು, 3 ಅಂದರೆ ಯಾವುದು, 4 ಅಂದರೆ ಯಾವುದು, ಇದನ್ನು ನೀವು ಈ ಥರ ಪ್ರಿಂಟ್ ನೀವು ಮಾಡೋರಿದ್ರಿ ಅಂದರೆ ಆವಾಗ ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸ್ವಿಚ್ಚಲ್ಲಿ 1ನೇ ಬಟನ್ ಫ್ಯಾನ್ ಅಂತ, 1ನೇ ಬಟನ್ ಪ್ರೆಸ್ ಮಾಡಿದರೆ ಫ್ಯಾನ್ ಆನ್ ಆಗುತ್ತೆ, 2ನೇ ಬಟನ್ ಪ್ರೆಸ್ ಮಾಡಿದರೆ ಲೈಟ್ ಆನ್ ಆಗುತ್ತೆ. ಈ ಥರ ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ಯು ಆರ್ ಪ್ರಿಂಟಿಂಗ್ ಸಮಥಿಂಗ್, ಅವಾಗ ಏನು ಯೂಸ್ ಮಾಡಬೇಕು, ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕು. ಹಾಗಂದರೆ ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಅಥವಾ ಇಲ್ಲಿ ಸಿಂಟ್ಯಾಕ್ಸ್ ಇದೆ ನೋಡ್ಬೋದು. ಸ್ವಿಚ್ ಅಂತ ಬರಿಬೇಕು. ಸ್ವಿಚ್ ಈಸ್ ವಾಟ್? ಇಟ್ ಈಸ್ ಎ ಕೀವರ್ಡ್. ಒಳಗಡೆ ಎಕ್ಸ್ಪ್ರೆಷನ್ ಬರಿಬೇಕು, ಕೇಸ್ ಬರೋದು, ಕಾನ್ಸ್ಟಂಟ್ ಹಾಕಬೇಕು. ಇದು ಟ್ರೂ ಇದ್ದರೆ ಸ್ಟೇಟ್ಮೆಂಟ್ ವಿಲ್ ಎಕ್ಸಿಕ್ಯೂಟ್. ಅದು ಎಕ್ಸಿಕ್ಯೂಟ್ ಆದರೆ ಮುಗೀತು, ಬ್ರೇಕ್ ಆಗಿಬಿಡುತ್ತೆ. ಮೀನ್ಸ್ ಇದು ಕೂಡ ಮಲ್ಟಿವೇ ಬ್ರ್ಯಾಂಚಿಂಗ್. ಅಂದರೆ ಔಟ್ ಆಫ್ ಮೆನಿ ಆಪ್ಷನ್ಸ್ ಯು ಆರ್ ಸೆಲೆಕ್ಟಿಂಗ್ ಓನ್ಲಿ ಒನ್ ಆಪ್ಷನ್. ಫಾರ್ ಎಕ್ಸಾಂಪಲ್ ಈ ವಿಷಯದಲ್ಲಿ ನೀವು 1 ಅಂತ ಪ್ರೆಸ್ ಮಾಡಿದರೆ ಮಂಡೇ ಅಂತ ಡಿಸ್ಪ್ಲೇ ಆಗುತ್ತೆ, ಮುಗೀತು. ಓಕೆ, ಅಕಸ್ಮಾತ್ ನೀವು 2 ಅಂತ ಪ್ರೆಸ್ ಮಾಡಿದರೆ ಟ್ಯೂಸ್ಡೇ ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆ, ಯಾವುದು ಅದಕ್ಕೆ ಕರೆಕ್ಟ್ ಕೇಸ್ ಮ್ಯಾಚ್ ಆಗುತ್ತೋ ಅದು ಡಿಸ್ಪ್ಲೇ ಆಗುತ್ತೆ. ಯಾವುದೂ ಇಲ್ಲ ಅಂದರೆ ಏನು ಡಿಸ್ಪ್ಲೇ ಆಗುತ್ತೆ? ಡಿಫಾಲ್ಟ್ ಸ್ಟೇಟ್ಮೆಂಟ್. ಓಕೆ, ಲೆಟ್ ಅಸ್ ಸಿ ಎಕ್ಸಾಂಪಲ್. ಇಂಟ್ ಡೇ ಈಕ್ವಲ್ ಟು 2 ಅಂತ ಇದೆ. ಡೇನಲ್ಲಿ 2 ಅನ್ನು ವ್ಯಾಲ್ಯೂ ಹಾಕಿದ್ದಾರೆ. ಎಸ್, ಸ್ವಿಚ್ ಆಫ್ ಡೇ ಅಂದರೆ
ಡೇನಲ್ಲಿ 2 ಇದೆ. ಈ 2 ಯಾವ ಕೇಸ್ಗೆ ಮ್ಯಾಚ್ ಆಗುತ್ತೋ ಅದು ಇಲ್ಲಿ ಪ್ರಿಂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಕೇಸ್ 1ನಲ್ಲಿ ಏನು ಬರೆದಿದ್ದಾರೆ, ಪ್ರಿಂಟ್ ಎಫ್ ಮಂಡೇ ಕೇಸ್ 1 ಬ್ರೇಕ್ ಆಯಿತು. ಕೇಸ್ 2ನಲ್ಲಿ ಏನು ಬರೆದಿದ್ದಾರೆ, ಪ್ರಿಂಟ್ ಎಫ್ ಟ್ಯೂಸ್ಡೇ ಬ್ರೇಕ್ ಆಯಿತು. ಕೇಸ್ 3ನಲ್ಲಿ ಏನು ಬರೆದಿದ್ದಾರೆ, ಪ್ರಿಂಟ್ ಎಫ್ ವೆನ್ಸ್ಡೇ ಬ್ರೇಕ್. ಆಮೇಲೆ ಡಿಫಾಲ್ಟ್ ಕೇಸಲ್ಲಿ ಏನು ಬರೆದಿದ್ದಾರೆ, ಪ್ರಿಂಟ್ ಎಫ್ ಇನ್ವ್ಯಾಲಿಡ್ ಡೇ. ಕರೆಕ್ಟ್. ಇದರ ಆನ್ಸರ್ ಏನು ಬರುತ್ತೆ, ಡೇ ಈಕ್ವಲ್ ಟು 2 ಅಂದರೆ ಇಟ್ ವಿಲ್ ಮೂವ್ ಟು ಕೇಸ್ 2. ಕರೆಕ್ಟ್. ಈ 2 ಈ ಕೇಸ್ 2 ಎರಡು ಮ್ಯಾಚ್ ಆಗ್ತವೆ. ಮ್ಯಾಚ್ ಆಗಿ ಆನ್ಸರ್ ಏನು ಡಿಸ್ಪ್ಲೇ ಆಗುತ್ತೆ, ಟ್ಯೂಸ್ಡೇ ಅಂತ ಡಿಸ್ಪ್ಲೇ ಆಗುತ್ತೆ. ಇದು ಡಿಸ್ಪ್ಲೇ ಆದ ತಕ್ಷಣ ಏನಾಗಿಬಿಡುತ್ತೆ, ಬ್ರೇಕ್ ಆಗಿಬಿಡುತ್ತೆ. ಗಾಟ್ ಇಟ್ ರೈಟ್. ಕೇಸ್ ಅಂದರೆ ಏನು, ಕೇಸ್ ರಿಪ್ರೆಸೆಂಟ್ಸ್ ಎ ಪಾಸಿಬಲ್ ವ್ಯಾಲ್ಯೂ ಆಫ್ ಸ್ವಿಚ್ ಎಕ್ಸ್ಪ್ರೆಷನ್. ಕೇಸಲ್ಲಿ 1, 2, 3 ಈ ಥರ ನೀವು ಕಾನ್ಸ್ಟಂಟ್ಸ್ ಯೂಸ್ ಮಾಡಬಹುದು. ಓಕೆ. ವಾಟ್ ಈಸ್ ಎ ಬ್ರೇಕ್ ಸ್ಟೇಟ್ಮೆಂಟ್? ಬ್ರೇಕ್ ಏನು ಮಾಡುತ್ತೆ, ಟರ್ಮಿನೇಟ್ಸ್ ದಿ ಸ್ವಿಚ್ ಸ್ಟೇಟ್ಮೆಂಟ್. ಬ್ರೇಕ್ ಯೂಸ್ ಮಾಡಿ ಸ್ವಿಚ್ ಸ್ಟೇಟ್ಮೆಂಟ್ ಒಂದ್ಸರಿ ಯಾವುದೋ ಒಂದು ಕೇಸ್ ಎಕ್ಸಿಕ್ಯೂಟ್ ಆದರೆ ಅದನ್ನು ಟರ್ಮಿನೇಟ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ ಬ್ರೇಕ್. ಫಾರ್ ಎಕ್ಸಾಂಪಲ್ ಕೇಸ್ 2, ಬಿಕಾಸ್ ಡೇ 2 ಇದೆ, ಆ 2 ಮತ್ತು ಕೇಸ್ 2 ಎರಡು ಮ್ಯಾಚ್ ಆಗಿ ಟ್ಯೂಸ್ಡೇ ಆದಮೇಲೆ ಬ್ರೇಕ್ ಆಗಿಬಿಡುತ್ತೆ. ಆಫ್ಟರ್ ಪ್ರಿಂಟಿಂಗ್ ಟ್ಯೂಸ್ಡೇ ಬ್ರೇಕ್ ಟೇಕ್ಸ್ ಎಕ್ಸಿಕ್ಯೂಷನ್ ಔಟ್ಸೈಡ್ ದ ಸ್ವಿಚ್. ಅಂದರೆ ಬ್ರೇಕ್ ಆಗಿ ಕಂಪ್ಲೀಟ್ಲಿ ಸ್ವಿಚ್ ಸ್ಟೇಟ್ಮೆಂಟಿಂದ ಎಕ್ಸಿಕ್ಯೂಷನ್ ಹೊರಗಡೆ ಬಂದ್ಬಿಡುತ್ತೆ. ಓಕೆ, ಗಾಟ್ ಇಟ್? ಹಂಗಂದ್ರೆ ದಿಸ್ ಇಸ್ ವಾಟ್ ಹೌ ದಿಸ್ ಲುಕ್ಸ್ ವಿದೌಟ್ ಬ್ರೇಕ್. ಬ್ರೇಕ್ ಇಲ್ಲದೆ ಇದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಇಂಟ್ ಎಕ್ಸ್ ಈಕ್ವಲ್ ಟು 2 ಅಂತ ಇದೆ, ಅಂದರೆ ಎಕ್ಸ್ ಒಳಗಡೆ 2 ಇದೆ. ಈ 2 ಮತ್ತು ಕೇಸ್ 2 ಮ್ಯಾಚ್ ಆಗುತ್ತೆ. ಕೇಸ್ 2 ಮ್ಯಾಚ್ ಆದ ತಕ್ಷಣ ಆನ್ಸರ್ ಏನು ಪ್ರಿಂಟ್ ಆಗುತ್ತೆ, 2 ಅಂತ ಪ್ರಿಂಟ್ ಆಗುತ್ತೆ. ಬಟ್ ಬ್ರೇಕ್ ಇಲ್ಲ. ಬ್ರೇಕ್ ಇಲ್ಲದೆ ಇರೋ ಕಾರಣಕ್ಕೆ ಮುಂದಿನ ಎಲ್ಲ ಏನೇನು ಕೇಸ್ ಅದಾವಲ್ಲ ಅದರಲ್ಲಿರೋ ಸ್ಟೇಟ್ಮೆಂಟ್ ಕೂಡ ಪ್ರಿಂಟ್ ಆಗ್ತವೆ. ಅಂದರೆ ಔಟ್ಪುಟ್ ಏನು ಬರುತ್ತೆ, 2, 3 ಡಿಫಾಲ್ಟ್. ಬ್ರೇಕ್ ಇರಲಿಲ್ಲ ಅಥವಾ ಈ ಥರ ಯಾಕೆ ಪ್ರಿಂಟ್ ಆಯಿತು, ಬಿಕಾಸ್ ಆಫ್ಟರ್ ಮ್ಯಾಚಿಂಗ್ ಕೇಸ್ 2 ಎಕ್ಸಿಕ್ಯೂಷನ್ continues into this case. This is called fall through. ನೀವು ಬ್ರೇಕ್ ಹಾಕಲಿಲ್ಲ ಅಂದರೆ ಇದೇ ಥರ ಫಾಲ್ ಥ್ರೂ ಆಗ್ತಾ ಎಲ್ಲ ಸ್ಟೇಟ್ಮೆಂಟ್ಗಳು ಅಥವಾ ಎಲ್ಲ ಕೇಸ್ಗಳು ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತವೆ. ಓಕೆ, ಅದಕ್ಕೆ ನೀವು ಬ್ರೇಕ್ ಯೂಸ್ ಮಾಡಬೇಕು. ಬ್ರೇಕ್ ಏನು ಮಾಡುತ್ತೆ, ಇಟ್ ಪ್ರಿವೆಂಟ್ಸ್ ಫಾಲ್ ಥ್ರೂ. ಕರೆಕ್ಟ್ ಆನ್ಸರ್ ಎಷ್ಟು, 2 ಅಂತ ಅಷ್ಟೇ ಬರಬೇಕು. ಬ್ರೇಕ್ ಇರಲಾರ್ದ ಕಾರಣಕ್ಕೆ ನೆಕ್ಸ್ಟ್ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಪ್ರಿಂಟ್ ಆಗ್ತಾ ಇದ್ದಾವೆ. ಕರೆಕ್ಟ್. ಇಲ್ಲಿ ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ಇದೆ. ವಾಟ್ ಈಸ್ ದಿಸ್, ಇಂಟ್ ಚಾಯ್ಸ್ ಈಕ್ವಲ್ ಟು 2 ಅಂತ ಇದೆ. ಸ್ವಿಚ್ ಆಫ್ ಚಾಯ್ಸ್ ಅಂದರೆ ಚಾಯ್ಸ್ ಜಾಗದಲ್ಲಿ 2 ಅಂತ ಬರುತ್ತೆ. ಈ 2 ಯಾವ ಕೇಸ್ ಜೊತೆ ಮ್ಯಾಚ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕು. ಓಕೆ, ಇಲ್ಲಿ ನೋಡ್ರಿ, ಕೇಸ್ 2 ಅಂತ ಸಪರೇಟ್ ಏನು ಇಲ್ಲ. ಇಲ್ಲಿ ಫಾಲ್ ಥ್ರೂ ಆಗಿದೆ ಅಂದರೆ ಅದಕ್ಕೆ ಮ್ಯಾಚ್ ಆಗಿರೋ ಯಾವುದೇ ಸ್ಟೇಟ್ಮೆಂಟ್ ಇಲ್ಲದೆ ಇರೋ ಕಾರಣಕ್ಕೆ ಯಾವುದು ಇವೆಲ್ಲ ಕೂಡ ಒಂದು ಕೇಸ್ ಅಂತ ಕನ್ಸಿಡರ್ ಆಗಿ ಆನ್ಸರ್ ವಿಲ್ ಬಿ ವ್ಯಾಲಿಡ್ ಚಾಯ್ಸ್. ಬಟ್ 2 ಮ್ಯಾಚ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗಬೇಕಾಗಿತ್ತು. ಇಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಇಲ್ಲದೇ ಇರೋ ಕಾರಣಕ್ಕೆ ಇದು ವ್ಯಾಲಿಡ್ ಚಾಯ್ಸ್ ಅಂತ ಪ್ರಿಂಟ್ ಆಗ್ತಾ ಇದೆ. ಆಮೇಲೆ ಬ್ರೇಕ್ ಆಗಿ ಇಟ್ ಈಸ್ ಕಮಿಂಗ್ ಔಟ್ಸೈಡ್, ಅಂದರೆ ಇದು ಕೂಡ ಫಾಲ್ ಆಯಿತು. ಇಲ್ಲಿಂದ ಇಲ್ಲಿವರೆಗೂ ಇಟ್ ಹ್ಯಾಸ್ ಟೇಕನ್ ಒನ್ ಪ್ರಿಂಟ್ ಎಫ್ ವ್ಯಾಲ್ಯೂ. ಕರೆಕ್ಟ್. ಯು ಕ್ಯಾನ್ ಡೆಲಿಬರೇಟ್ಲಿ ಯೂಸ್ ಫಾಲ್ ಥ್ರೂ ಇಫ್ ಚಾಯ್ಸ್ ಈಸ್ 1, 2 or 3. ಆನ್ಸರ್ ಎಷ್ಟು ಬರುತ್ತೆ, ವ್ಯಾಲಿಡ್ ಚಾಯ್ಸ್ ಅಂತ ಬರುತ್ತೆ. ಬಿಕಾಸ್ ಈ 1, 2, 3 ಕೂಡನೇ ಇದು ಆನ್ಸರ್ ಅಂತ ಕೊಟ್ಟ ಹಾಗೆ ಇದು. ಈ ಕೇಸ್ 1 ಅಂದರೂ ಇದೇ ಬರಲಿ, ಕೇಸ್ 2 ಅಂದರೂ ಇದೇ ಬರಲಿ, ಕೇಸ್ 3 ಅಂದರೂ ಇದೇ ಸ್ಟೇಟ್ಮೆಂಟ್ ಬರಲಿ ಅಂದ ಹಾಗೆ. ಓಕೆ, ಕರೆಕ್ಟ್. ಅಂದರೆ ಕೇಸ್ 1 ಅಂತ ಚಾಯ್ಸ್ 1 ಇದ್ದರೂ ಪ್ರಿಂಟ್ ಎಫ್ ವ್ಯಾಲಿಡ್ ಚಾಯ್ಸ್ ಅಂತ ಬರುತ್ತೆ.
ಚಾಯ್ಸ್ 2 ಇದ್ದರೂ ಪ್ರಿಂಟ್ ಎಫ್ ವ್ಯಾಲಿಡ್ ಚಾಯ್ಸ್ ಅಂತ ಬರುತ್ತೆ, ಚಾಯ್ಸ್ 3 ಇದ್ದರೂ ಪ್ರಿಂಟ್ ಎಫ್ ವ್ಯಾಲಿಡ್ ಚಾಯ್ಸ್ ಅಂತ ಆನ್ಸರ್ ಬರುತ್ತೆ. ಓಕೆ, ಹಂಗಂದರೆ ವಾಟ್ ಈಸ್ ದಿ ಡಿಫರೆನ್ಸ್, ಎಲ್ಸ್ ಇಫ್ ಮತ್ತು ಸ್ವಿಚ್ಗೆ ಏನು ಡಿಫರೆನ್ಸ್ ಅನ್ನೋದನ್ನು ಕೂಡ ಇಲ್ಲಿ ನೋಡೋಣ. ಎಲ್ಸ್ ಇಫ್ ಅಂದ್ರೇನು, ಕ್ಯಾನ್ ಚೆಕ್ ಕಾಂಪ್ಲೆಕ್ಸ್ ಕಂಡೀಷನ್ಸ್ ಆ್ಯಂಡ್ ಮೇನ್ಲಿ ಕಂಪೇರ್ಸ್ ಅಗೇನ್ಸ್ಟ್ ಡಿಸ್ಕ್ರೀಟ್ ಕೇಸ್ ವ್ಯಾಲ್ಯೂಸ್ ಇರ್ತವೆ, ಇಲ್ಲಿ ಕೇಸ್ ವ್ಯಾಲ್ಯೂಸ್ ಇರೋದಿಲ್ಲ, ಕಂಡೀಷನ್ಸ್ ಇರ್ತವೆ. ಕಂಡೀಷನ್ಸ್ ಕ್ಯಾನ್ ಇನ್ವಾಲ್ವ್ ರೇಂಜಸ್, ಅಂದರೆ ಕಂಡೀಷನಲ್ಲಿ ರೇಂಜ್ ಕೂಡ ಹಾಕ್ಬೋದು. ಬಟ್ ಇಲ್ಲಿ ಫಿಕ್ಸ್ಡ್ ಚಾಯ್ಸ್ ಇರ್ತವೆ, ಕೇಸ್ 1, 2, ಫಿಕ್ಸ್ಡ್ ಇಸ್ 3, ಈ ಥರ ಚಾಯ್ಸಸ್ ಇರ್ತವೆ. ಇಲ್ಲಿ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ರೇಂಜ್ ವ್ಯಾಲ್ಯೂಸ್ ಕೂಡ ನೀವು ಯೂಸ್ ಮಾಡ್ಬೋದು. ಇಟ್ ಈಸ್ ಮೋರ್ ಫ್ಲೆಕ್ಸಿಬಲ್ ಬಟ್ ಇಟ್ ಈಸ್ ಆಫನ್ ಕ್ಲೀನರ್ ಫಾರ್ ಮೆನ್ಯೂ ಬೇಸ್ಡ್ ಪ್ರೋಗ್ರಾಮ್ಸ್. ಫಾರ್ ಎಕ್ಸಾಂಪಲ್ ಮೆನ್ಯೂ ಬೇಸ್ಡ್ ಪ್ರೋಗ್ರಾಮ್ಸ್ ಅಂದರೆ ಒಂದು ಯಾವುದೋ ಸಿಸ್ಟಮ್ ಇದೆ ಅಂತ ತಿಳ್ಕೊರಿ, ಅಲ್ಲಿ 1 ಸೆಲೆಕ್ಟ್ ಮಾಡಿದರೆ ಏನಾಗಬೇಕು, 2 ಸೆಲೆಕ್ಟ್ ಮಾಡಿದರೆ ಏನಾಗಬೇಕು, 3 ಸೆಲೆಕ್ಟ್ ಮಾಡಿದರೆ ಏನಾಗಬೇಕು, ಈ ಥರ ನಿಮಗೆ ರಿಕ್ವೈರ್ಮೆಂಟ್ಸ್ ಇದ್ದರೆ ಆವಾಗ ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕು. ಎಲ್ಸಿಫಲ್ಲಿ ನೋ ಬ್ರೇಕ್ ಸ್ಟೇಟ್ಮೆಂಟ್, ಅಂದರೆ ಬ್ರೇಕ್ ಸ್ಟೇಟ್ಮೆಂಟ್ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಬ್ರೇಕ್ ಯೂಸ್ ಮಾಡಬೇಕು ಟು ಅವಾಯ್ಡ್ ಫಾಲ್ ಥ್ರೂ ಆಗದೆ ಇರುವಾಗ ನೋಡ್ಕೊಳ್ಳೋಕ್ಕೆ ಬ್ರೇಕ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕು. ಗಾಟ್ ಇಟ್? ಹಂಗಂದರೆ ಸ್ವಿಚ್ ಕಂಡೀಷನ್ಗೆ ಅದರದ್ದೇ ಆದ ಸಮ್ ರೂಲ್ಸ್ ಇದ್ದಾವೆ, ಅದನ್ನು ಕೂಡ ನಾವು ತಿಳ್ಕೋಬೇಕು. ಇಲ್ಲಿ ನೋಡ್ರಿ, ಕೇಸ್ ವ್ಯಾಲ್ಯೂಸ್ ಮಸ್ಟ್ ಬಿ ಕಾನ್ಸ್ಟಂಟ್. ಕೇಸ್ 1 ಅಥವಾ ಕೇಸ್ ಎ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಕೂಡ ಯೂಸ್ ಮಾಡ್ಬೋದು, ನ್ಯೂಮರಿಕ್ ಕಾನ್ಸ್ಟಂಟ್ ಕೂಡ ಯೂಸ್ ಮಾಡಬಹುದು. ಓಕೆ, ಬಟ್ ಯು ಕ್ಯಾನಾಟ್ ಯೂಸ್ ಫ್ರ್ಯಾಕ್ಷನ್ಸ್ ಹಿಯರ್, ರೈಟ್? ಇಟ್ ಶುಡ್ ಬಿ ಕಾನ್ಸ್ಟಂಟ್. ದೆನ್ ಡೂಪ್ಲಿಕೇಟ್ ಕೇಸ್ ವ್ಯಾಲ್ಯೂಸ್ ಆರ್ ನಾಟ್ ಅಲೋಡ್, ಅಂದರೆ 2 ಸರಿ ಕೇಸ್ 1 ಅಂತ ಬರೆಯೋ ಹಾಗಿಲ್ಲ. ದಿಸ್ ಕಾಸಸ್ ಎನ್ ಎರರ್, ಕರೆಕ್ಟ್? ದೆನ್ ಡಿಫಾಲ್ಟ್ ಈಸ್ ಆಪ್ಷನಲ್, ಅಂದರೆ ಡಿಫಾಲ್ಟ್ ಯೂಸ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ, ಕರೆಕ್ಟ್? ದೆನ್ ಬ್ರೇಕ್ ಈಸ್ ಆಪ್ಷನಲ್ ಸಿಂಟ್ಯಾಕ್ಟಿಕಲಿ, ಬ್ರೇಕ್ನು ಯೂಸ್ ಮಾಡಲೇಬೇಕಂತೇನಿಲ್ಲ, ಬಟ್ ಯೂಸ್ ಮಾಡಲಿಲ್ಲ ಅಂದರೆ ಇಟ್ ಬಿಕಮ್ಸ್ ಇಟ್ ಗಿವ್ಸ್ ಯು ಫಾಲ್ ಥ್ರೂ ಎರರ್ಸ್, ಅಂದರೆ ಕಂಟಿನ್ಯೂಸ್ಲಿ ಎಲ್ಲ ವ್ಯಾಲ್ಯೂಸ್ ಪ್ರಿಂಟ್ ಆಗ್ತಾ ಹೋಗ್ಬಿಡ್ತವೆ ಅಥವಾ ಎಲ್ಲ ಕೇಸಸ್ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತವೆ, ಕರೆಕ್ಟ್? ದೆನ್ ಕೇಸ್ ಲೇಬಲ್ಸ್ ಮಸ್ಟ್ ಬಿ ಯುನೀಕ್, ಕೇಸ್ ಲೇಬಲ್ಗಳು ಬೇರೆ ಬೇರೆನೇ ಇರಬೇಕು. ಕೇಸ್ 10, 20, 30, ಕೇಸ್ 10 ಅಂತ ಇರೋ ಹಾಗಿಲ್ಲ, ಎಲ್ಲ ಕೇಸಸ್ನು ಬೇರೆ ಬೇರೆನೇ ಇರಬೇಕು ಅಂತ ಹೇಳ್ತಾರೆ. ಓಕೆ, ಗಾಟ್ ಇಟ್? If you have any questions regarding this, you can comment, and if you are new to the channel, please subscribe and share the video. Thank you.